ಇವತ್ತಿನ ದಿವಸ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಏನಂದ್ರೆ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಇದು ಸಿಕ್ಕಿದೆ, ಬೇಲ್ ಸಿಕ್ಕಿದೆ. ಹಂಗಾಗಿ ನಾವು ಇವತ್ತು ಎಲ್ಲರಿಗೂ ಪೇಡೆಯನ್ನ ಹಂಚಿ ಅದ್ದೂರಿಯಿಂದ ನಾವು ಇವತ್ತು ಖುಷಿಯನ್ನ ಹಂಚ್ಕೊಂಡ್ವಿ. ಏನಂದ್ರೆ ನಮ್ಗ ವಿನಯಣ್ಣರು ಲಿಂಗಾಯತ ಸಮಾಜದ ಪ್ರಬಲ ಮುಖಂಡರವರು. ಅವರು ರೈತರ ಬಂಧು, ಯುವಕರ ಕಣ್ಮಣಿ. ಏನಂದ್ರೆ ಯಾರೇ ಹೋಗ್ಲಿ ಅವ್ರ ಮನೆಗೆ ಕಷ್ಟ ಅಂತ ಕೇಳ್ಕೊಂಡು ಹೋದಾಗ ಅವರು ಏನೋ ಹಿಂದೆ ಮುಂದೆ ವಿಚಾರ ಮಾಡದೆ ಯಾರೇ ಹೋಗ್ಲಿ, ಯಾವ್ದೇ ಪಕ್ಷದವ್ರು ಹೋಗ್ಲಿ, ಅವ್ರ ಮನೆಗೆ ಹೋದಾಗ ಅವ್ರ ಸಹಾಯವನ್ನ ಮಾಡ್ತಾರ. ಆಮೇಲೆ ಅವ್ರಿಗೆ ಕೇಳ್ ಸಿಕ್ಕಿದ್ದು ನಮಗ ಬಹಳ ಅಂದ್ರೆ ಬಹಳ ಖುಷಿ ಆಗೈತಿ. ನಮ್ 71ನೇ ಕ್ಷೇತ್ರದೊಳಗ ಇಷ್ಟು ದಿವಸ ವಿನಯಣ್ಣರು ಇಲ್ದೇ ಇದ್ರು ನಮ್ಗ ಶಿವಲೀಲಕ್ಕಾರ ಒಂಥರ ನಮ್ಮೆಲ್ಲರಿಗೂ ಏನೇ ಇರ್ಲಿ ನಾವು 24x7 ಕಾಲ್ ಮಾಡಿದಾಗ ಕಾಲ್ ಎತ್ತಿ ನಮ್ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ರು. ಈಗ ನಮ್ಗೆ ವಿನಯಣ್ಣರು ಹೊರಗೆ ಬಂದಿದ್ದಕ್ಕಾಗಿ ನಮ್ಗ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ಅಂತ ಹೇಳಿದ್ವಿ. ನನ್ನ ಹೆಸರು ಗೌರಮ್ಮ ಬಲೋಗಿ ಅಂತ, ಹುಬ್ಬಳ್ಳಿ ಧಾರವಾಡ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರಿಗೆ ಸರ್ವೋಚ್ಚ ನ್ಯಾಯಾಲಯ ಇವತ್ತ ಬೇಲ್ ಮಂಜೂರು ಮಾಡಾಗಿದೆ. ಯಾಕಂದ್ರೆ ಹಿಂದೆ ಕೇಳಿದ್ಯ, ಅಯೋಧ್ಯ ಒಳಗ ಷಡ್ಯಂತ್ರಗಳನ್ನ ಮಾಡಿ ರಾಮನ್ನ ವನವಾಸಕ್ಕೆ ಕಳಿಸಿದ್ರು. ಅದೇ ರಾಮ ಲಂಕಾವನ್ನ ಗೆದ್ದ ಮತ್ತು ಹೊಳ್ಳೆ ಇವತ್ತ ಹೆಂಗ ಅಯೋಧ್ಯಕ್ಕೆ ಬರ್ಬೇಕಾರ ದೀಪಗಳನ್ನ ಹಚ್ಚಿ ಆಟ ಮಾಡಿದ್ರು, ಅದೇ ರೀತಿ ಇವತ್ತು ಶ್ರೀರಾಮಚಂದ್ರ ನಮ್ಮ ಧಾರವಾಡ ಜಿಲ್ಲೆಯ ಶ್ರೀರಾಮಚಂದ್ರ ಹೊಳ್ಳೆ ಧಾರವಾಡಕ್ಕೆ ಬಂದಾನ ಅಂತ ಹೇಳಕ್ ಇಷ್ಟ ಪಡ್ತೇನೆ. ಇನ್ನು ಮ್ಯಾಗ ಅದಕ್ಕೆ ಯಾರ್ಯಾರು ಏನೇನು ಷಡ್ಯಂತ್ರಗಳನ್ನ ಮಾಡಿ ಕಾಸಿ ಇವತ್ತು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿಯವನ್ನ ಹತ್ತಕಬೇಕು, ಒಂದು ಲಿಂಗಾಯತ ಸಮುದಾಯದ ಒಂದು ಪ್ರಮುಖ ಮುಖಂಡವನ್ನ ಹತ್ತಕಬೇಕನ್ನುವಂತ ಒಂದು ಏನ್ ನಿಟ್ಟಿನಲ್ಲಿ ಷಡ್ಯಂತ್ರಗಳನ್ನ ಮಾಡಿದ್ರೆ ಇವತ್ತು ಸರ್ವೋಚ್ಚ ನ್ಯಾಯ ಅದಕ್ಕೊಂದು ನ್ಯಾಯ ಕೊಟ್ಟೈತೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಅದೇ ರೀತಿ ಏನಪ್ಪಾ ಅಂತಂದ್ರ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ಇಲ್ಲದನ್ನ ನಾವು ಇವತ್ತ ಗ್ರಾಮೀಣ ಕ್ಷೇತ್ರವನ್ನ ಒಂದು ಉನ್ನತ ಮಟ್ಟದಾಗ ತಗೊಂಡು ಹೊಂಟಾರ ಮಾನ್ಯ ಶ್ರೀ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಕೂಡ. ಅದೇ ರೀತಿ ಇವತ್ತು ನಮಗೆ ಎರಡೆರಡು ಬಲ ಅಂದ್ರ ಒಂದ ದೊಡ್ಡ ಶಿವ ಪ್ಲಸ್ ಅದ್ರ ಜೊತೆ ಶಿವ ನೀನು ಕೂಡಿಸಾಸ ಬಂದ್ ಕಾಸು ಕೆಲಸ ಮಾಡುವಂತ ಕೆಲಸ ಮಾಡ್ತಾರೆ. ನಮ್ಮ ಇಡೀ ಕರ್ನಾಟಕ ರಾಜ್ಯದಾಗ ನಮ್ಮ ಗ್ರಾಮೀಣ 71ನೇ ಕ್ಷೇತ್ರ ಉನ್ನತ ಮಟ್ಟದಾಗ ಹೋಗ್ತೈತಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಹೇಳೋದ್ರಿಂದ ಒಂದಪ್ಪ ಅಂದ್ರ ಸಂತ ಮಹಾ ತುಕಾರಾಮ್ ಸಾಹೇಬ್ರಿಗೆ ತುಕಾರಾಮ್ ಅವ್ರಿಗೆ ವಿಠ್ಠಲ ಯಾರೋ ಒಬ್ರು ಕೇಳಿದ್ರಂತ ಏನಂತ ಹೇಳಿ, ಇಲ್ಲ ನೀ ಭಿಕ್ಷಾ ಬೇಡ ಇನ್ನೊಬ್ರ ಕಡೆ, ನೀ ನನ್ ಕಡೆ ಏನ್ ಭಿಕ್ಷಾ ಬೇಡ್ತಿ ಅಂತ ಹೇಳಿದ್ರಂತ. ಅದಕ್ಕ ಇವತ್ತು ವಿಠ್ಠಲ ರುಕುಮಾಯಿ ಅಂತ ಅನ್ನೋರು ಯಾರ ಇದ್ರ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು, ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಇವತ್ತು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಗೆ ಅವ್ರ ಪರಿವಾರಕ್ಕ ಇನ್ನು ಮುಂದೆ ಯಾವತ್ತು ಜಯ ಹಾಕೊಂತ ಇರ್ತದೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ವ್ಯಕ್ತಿತ್ವ ಹೊಂದಿದವ್ರ ಯಾಕಪ್ಪ ಅಂತಂದ್ರೆ ನಾವು ಇಲ್ಲೆಲ್ಲಾ ನೋಡ್ಬೋದು 71ನೇ ಕ್ಷೇತ್ರದೊಳಗ ಇವತ್ತಿನವರೆಗೂ ಉಳುಕಿನ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಅಭಿವೃದ್ಧಿ ನಮ್ಮ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅಕ್ಕನವರು ಮತ್ತ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರಿಂದ ಅಭಿವೃದ್ಧಿ ಹರಿಕಾರ ಎಂಬ ಗಳಿಕೆ ನಮ್ಮ ಧಾರವಾಡ 71ನೇ ಕ್ಷೇತ್ರ ಪಡೆದಿದೆ. ಅಂತ ವ್ಯಕ್ತಿಯನ್ನ ತುಳಿಬೇಕಂತ ಪ್ರಯತ್ನ ಪಟ್ಟವರಿಗೆ ಇವತ್ತ ದೇವರು ಮತ್ತು ನ್ಯಾಯಾಲಯ ಎರಡೂ ಸಹ ಅವರ ಕಾರ್ಯಕ್ಕೆ ಅವರಿಗೆ ನ್ಯಾಯವನ್ನು ದೊರಕಿದೆ ಎಂಬುದನ್ನ ನಮ್ಗೆಲ್ಲರಿಗೂ ಬಹಳ ಸಂತೋಷ. ಈ ಸಂತೋಷ ಸಮಯದಾಗ ಹಲವಾರು ಕಾರ್ಯಕರ್ತರು ಸಿಹಿ ಹಂಚುವ ಮುಖಾಂತರ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೇವೆ. ಅಣ್ಣರ ಅತಿ ಶೀಘ್ರದಾಗ ಧಾರವಾಡ ಕ್ಷೇತ್ರಕ್ಕೂ ಬರ್ತಾರ ಅನ್ನೋ ನಂಬಿಕೆ ನಮಗೈತಿ. ಇನ್ನೂ ಅತಿ ಹೆಚ್ಚು ಕೆಲಸಗಳ ಕಾರ್ಯಗಳು ನಮ್ಮ ಕ್ಷೇತ್ರದಾಗ ನಡೀತಾವ ಎಂಬುದು ನಾನು ಹೇಳಕ್ಕೂ ಬಹಳ ಖುಷಿಯಿಂದ ವ್ಯಕ್ತಪಡಿಸ್ತೇನೆ. ಖಾಜೆ ಸಾಬ್ ದೊಡ್ಡಮನಿ ನಮ್ಮ ಯೂನಿಯನ್ ಇವತ್ತು ಬೇಲ್ ಸಿಕ್ಕಿದೆ, ನಮ್ಗೆ ಬಹಳ ಖುಷಿ ಆಗಿದೆ. ಯಾಕಂದ್ರೆ ಅವರು ಸರ್ವ ಧರ್ಮದ ನಾಯಕರು, ಅವರು ಎಲ್ಲಾ ವರ್ಗವನ್ನು ಮುಂದೆ ತಗೋಂತ ಹೋಗುವಂತ ಅವರು ನಾಯಕರು. ಯಾವ ಧರ್ಮಕ್ಕೂ ಅನ್ಯಾಯ ಮಾಡಿಲ್ಲ, ಎಲ್ಲಾ ಧರ್ಮದವನ್ನು ಎತ್ತಿ ಹಿಡಿಯುವಂತ ನಾಯಕ ಆದ್ರೆ ಅವ್ರು ವಿನಯಣ್ಣ ಅವರು. ಇವತ್ತು ಅವರಿಗೆ ಬೇಲ್ ಸಿಕ್ಕಿದೆ, ನಮ್ಗೆ ಬಹಳ ಖುಷಿ ಅನಿಸ್ತೈತಿ. ದೇವ್ರು ಇನ್ನೂ ಅವ್ರನ್ನ ಉನ್ನತ ಮಟ್ಟಕ್ಕೆ ಒಯ್ಲಿ ಅಂತ ನಾವು ದೇವರಂತಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಘೋಷಣೆ ವಿನಯ್ ಕುಲಕರ್ಣಿ ಅವರಿಗೆ ಎಲ್ಲರೂ ಯುವಕರ ಕಣ್ಮಣಿ ವಿನಯ್ ಕುಲಕರ್ಣಿ ಅವರಿಗೆ, ಬಡವರ ಬಂಧು ವಿನಯ್ ಕುಲಕರ್ಣಿ ಅವರಿಗೆ, ಬಡವರ ಬಂಧು ವಿನಯ್ ಕುಲಕರ್ಣಿ ಅವರಿಗೆ, ದಲಿತರ ನಾಯಕ ವಿನಯ್ ಕುಲಕರ್ಣಿ ಅವರಿಗೆ, ಕುಲಕರ್ಣಿ ಅವರಿಗೆ, ಬಡವರ ಬಂಧು ವಿನಯ್ ಕುಲಕರ್ಣಿ ಅವರಿಗೆ.
ಕುಲಕರ್ಣಿ ಅವರಿಗೆ ವಿನಯ್ 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 ಕುಲಕರ್ಣಿ ಅವರಿಗೆ ಈ ಕಡೆ ನೋಡ್ರಿ. ಧಾರವಾಡದ ಹುಲಿ ವಿನಯ್ ಕುಲಕರ್ಣಿ ಅವರಿಗೆ ಯುವಕರ ಕಣ್ಮಣಿ ವಿನಯ್ ಕುಲಕರ್ಣಿ ಅವರಿಗೆ ಯುವಕರ ಕಣ್ಮಣಿ